ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತೀರಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡೋದ ಕಂಟಿನ್ಯೂ ಮಾಡಿರಿ. ಇವರು ನೋಡ್ರಿ ಮಿಸ್ಟರ್ ರೋಶು ಅಂತ ಹೇಳಿ ಇವತ್ತು ಸುಸೈಡ್ ಮಾಡ್ಕೊಂಡಾರು. ಇವ್ರದ್ದು ಯೂಟ್ಯೂಬ್ ಚಾನಲ್ ಐತಿ, ಕನ್ನಡಿಗ ರೋಶು ಅಂತ ಹೇಳಿ. ಮಿಸ್ಟರ್ ರೋಶು 02 ಅಂದ್ರೂ ಇವ್ರದ್ದು ಚಾನಲ್ ಓಪನ್ ಆಗ್ತೈತಿ. ಹಂಗೆ ಇವರ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅದಾರು. ಕನ್ನಡದ ಜನಪ್ರಿಯ ಇನ್ಸ್ಟಾಗ್ರಾಮ ಕ್ರಿಯೇಟರ ಮಿಸ್ಟರ್ ರೋಶು ಇವತ್ತು ಸೂಸೈಡ್ ಮಾಡ್ಕೊಂಡಾರು. ಕನಕಪುರ ಹೊರವಲಯದಾಗ ಸೂಸೈಡ್ ಮಾಡ್ಕೊಂಡಾರ. ಇವ್ರ ಇನ್ಸ್ಟಾಗ್ರಾಮ್ದಾಗ ಬರೋಬ್ಬರಿ 2 ಲಕ್ಷಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದ್ದ ಇವರ ಕಾಮಿಡಿ ವಿಡಿಯೋಗಳು ಮತ್ತು ಡ್ಯಾನ್ಸ್ ಮೂಲಕ ಎಲ್ಲರನ್ನೂ ಮನರಂಜಿಸ್ತಿದ್ರು. ಈಗ ಮದುವೆಯಾಗಿ ಇವರಿಗೆ 2 ರಿಂದ 3 ತಿಂಗಳಾಯಿತು. ಇಷ್ಟರಾಗ ಇವ್ರ ಬದುಕೊಳಗೆ ಇಂಥ ಏಕಾಏಕಿ ದುರಂತ ಸಂಭವಿಸೈತಿ. ಇದ್ರಾಗ ನಿಗೂಢ ಬೆಳವಣಿಗೆ ಏನೇನು ಆಗ್ಯಾವಂದ್ರೆ, ಇವರ ಸಾಯೋಕ್ಕಿಂತ ಫಸ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ದಿಂದ ತಮ್ಮ ಮದುವೆ ಫೋಟೋ ಎಲ್ಲ ಡಿಲೀಟ್ ಮಾಡ್ಯಾರು. ಅದಷ್ಟೇ ಅಲ್ಲದೆ ಅಕೌಂಟು ಡಿಆಕ್ಟಿವೇಟ್ ಮಾಡ್ಯಾರು. ಇದನ್ನೆಲ್ಲ ಇವರ ಫಸ್ಟ್ ಡಿಲೀಟ್ ಮಾಡಿದರು. ಸಾಯೋಕ್ಕಿಂತ ಫಸ್ಟ್ ಎಲ್ಲ ಅಕೌಂಟ್ ಡಿಆಕ್ಟಿವೇಟ್ ಮಾಡಿ, ಫೋಟೋ ಎಲ್ಲ ಡಿಲೀಟ್ ಮಾಡಿ ಅಕೌಂಟ ಡಿಆಕ್ಟಿವೇಟ್ ಮಾಡಿದರು. ಮತ್ತು ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ಹೇಳಿ ನಾವು ಗೆಸ್ಟ್ ಮಾಡ್ಬೋದು ಅಂದ್ರೆ, ಮನೆಯೊಳಗೆ ಕೌಟುಂಬಿಕ ಕಲಹ ಇರ್ಬೋದು, ಮಾನಸಿಕ ಒತ್ತಡ ಮತ್ತು ಅತಿರೇಕದ ನಿರ್ಧಾರ ಇದಕ್ಕೆ ಕಾರಣ ಇರ್ಬೋದು ಅಂತ ಹೇಳಿ ನಾವು ಗೆಸ್ಟ್ ಮಾಡ್ಬೋದು. ಇನ್ನು ಪೊಲೀಸರ ತನಿಖೆ ಮಾಡಿದಾಗ ಅಷ್ಟೇ ಗೊತ್ತಾಗ್ತೈತಿ ಏನೈತಿ ರೀಸನ್ ಅಂತ ಹೇಳಿ. ಇನ್ನೂ ತನಕ ಯಾರಿಗೂ ಗೊತ್ತಾಗಿಲ್ಲ ರೀಸನ್ ಏನೈತೆ ಅಂತ ಹೇಳಿ. ಹೀಗಾಗಿ ಇನ್ನು ಪೊಲೀಸರೆಲ್ಲ ತನಿಖೆ ಮಾಡಿ ಯಾವಾಗ ಸತ್ಯ ಎಲ್ಲ ಹೊರಗೆ ಹಾಕ್ತಾರೋ ಆಗ ಗೊತ್ತಾಗೋದು ಇವ್ರಿಗೆ ಏನಾಗಿತ್ತು ಏನಿಲ್ಲ ಅಂತ ಹೇಳಿ, ರೀಸನ್ ಏನ ಇವ್ರು ಸೂಸೈಡ್ ಮಾಡ್ಕೋಕಂತ ಹೇಳಿ. ಇವರೊಬ್ಬರ ಕನ್ನಡದ ಜನಪ್ರಿಯ ಇನ್ಸ್ಟಾಗ್ರಾಮ ಕ್ರಿಯೇಟರ್ ಆಗಿರೋ ಮಿಸ್ಟರ್ ರೋಶು ಅಂತ ಹೇಳಿದ್ರೆ ಅವ್ರ ಅಕೌಂಟಾಗ ಓಪನ್ ಆಗ್ತಿತ್ತು. ಈಗೂ ನೀವು ಯೂಟ್ಯೂಬ್ದಾಗ ಓಪನ್ ಮಾಡಿ ನೋಡ್ಬೋದು. ಕನ್ನಡಿಗ ರೋಶು ಅಂದ್ರೂ ಓಪನ್ ಆಗ್ತೈತಿ, ಇಲ್ಲಾಂದ್ರೆ ಮಿಸ್ಟರ್ ರೋಶು 02 ಅಂದ್ರೆ ಓಪನ್ ಆಗ್ತೈತಿ. ಅವರು ಎಲ್ಲ ರೀಸೆಂಟಾಗಿ ವಿಡಿಯೋ ಯಾವಿಲ್ಲ, ಎಲ್ಲ ಹಳೆ ವಿಡಿಯೋಗಳು ಅದಾವೆ ಆ ಚಾನಲ್ದಾಗ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೋಗಿ ನೀವು ಚೆಕ್ ಮಾಡ್ಕೊಂಡು ಅವ್ರ ವಿಡಿಯೋಗಳೆಲ್ಲ ನೋಡ್ಬೋದು. ಇವರೊಬ್ಬರ ಮುಸ್ಲಿಮ ಸಮುದಾಯದವರಾಗಿದ್ದರು. ಇವ್ರ ಮನೆಯೊಳಗೆ ಇವರು ವಿಡಿಯೋ ಮಾಡೋದು ಯಾರಿಗೂ ಇಷ್ಟ ಇರಲಿಲ್ಲ. ಆದರೂ ಇವರ ವಿಡಿಯೋ ಜರ್ನಿ ಕಂಟಿನ್ಯೂ ಮಾಡಿದರು. ಅಂದರೆ ಸೋಷಿಯಲ್ ಮೀಡಿಯಾ ಅವ್ರ ಮನ್ಯಾಗ ಯಾರಿಗೂ ಒಪ್ಪಿಗೆ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಕಂಟಿನ್ಯೂ ಮಾಡೋದು. ಇವರು ವಿಡಿಯೋ ಮಾಡೋದು ಯಾರಿಗೂ ಇಷ್ಟ ಇರಲಿಲ್ಲ. ಇದನ್ನೆಲ್ಲ ಅವರ ಒಂದು ಸ್ಟೇಜ್ ಮ್ಯಾಗ ಪ್ರೈಸ್ ತೊಗೋಬೇಕಾದ್ರೆ ಶೇರ್ ಮಾಡ್ಕೊಂಡಿದ್ರು ಎಲ್ಲರ ಮುಂದೆ. ಅವರ ಮುಸ್ಲಿಮ್ ಆಗಿದ್ರು ಆಲ್ಮೋಸ್ಟ್ ಆಲ್ 99% ಎಲ್ಲ ವಿಡಿಯೋ ಅವರು ಕನ್ನಡ ವಿಡಿಯೋಗಳು ಅದಾವು. ಇಷ್ಟು ಹೇಳ್ಕೊತ ನಾನು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.